ಬರ ಪರಿಹಾರದ ಗುದ್ದಾಟದಲ್ಲಿ ರಾಜ್ಯ ಸರ್ಕಾರಕ್ಕೆ ಮೇಲುಗೈ. ರಾಜ್ಯಗಳು ಎಲ್ಲದಕ್ಕೂ ಇಲ್ಲಿಗೆ ಬರಬೇಕಾ ಎಂದ ಸುಪ್ರೀಂ ಕೋರ್ಟ್. 2 ವಾರದಲ್ಲಿ ಅವಕಾಶ ಕೇಳಿದ ಕೇಂದ್ರ ಸರ್ಕಾರ ಮುಜುಗರ ಆಗುವುದನ್ನು ತಪ್ಪಿಸಿಕೊಳ್ಳಲು ಅವಕಾಶ ಕೇಳಿದೆ ಎಂದು ಕಾಂಗ್ರೆಸ್ ಲೇವಡಿ. ಮೋದಿಯೇ ಅತಿ ಹೆಚ್ಚು ತೆರಿಗೆ ಪಾಲು ನೀಡಿದ್ದಾರೆ ಎಂದ ಕಮಲ ಕಲಿಗಳು. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ವಿರುದ್ಧ ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಕೈ ಮೇಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ ಸರ್ಕಾರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಬರ ಪರಿಹಾರ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಆರೋಪಿಸಿರುವ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ನೀಡುವಂತೆ ಸೂಚನೆ ನೀಡಬೇಕು ಅಂತ ಅರ್ಜಿಯಲ್ಲಿ ಮನವಿ ಮಾಡಲಾಗಿತ್ತು. ನ್ಯಾಯಮೂರ್ತಿ ಗವಾಯಿ ಅವರಿದ್ದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಕರ್ನಾಟಕ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು. ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಮನವಿ ಮಾಡಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಈವರೆಗೂ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತ ವಾದಿಸಿದ್ರು. ಆಗ ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶಿಸಿ ರಾಜ್ಯಗಳು ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ಗೆ ಬರಬೇಕಾ ಅಂತ ಸಾಲಿಸಿಟರಲ್ ಜನರಲ್ ತುಷಾರ್ ಮೆಹ್ತಾರನ್ನ ಪ್ರಶ್ನಿಸಿದ್ರು. ಸಾಲಿಸಿಟರಲ್ ಜನರಲ್ ಪ್ರಶ್ನೆಗೆ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ರು. ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಬೇಡಿ, ನೋಟಿಸ್ ನೀಡಿದ್ರೆ ಅನಗತ್ಯ ಸುದ್ದಿಯಾಗುತ್ತೆ. ನಾವೇ 2 ವಾರದಲ್ಲಿ ಅಗತ್ಯ ಸೂಚನೆಗಳೊಂದಿಗೆ ಬರ್ತೀವಿ ಅಂತ ಅವಕಾಶ ಕೇಳಿದ್ರು. ಮೆಹ್ತಾ ಮನವಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡದೆ ರಾಜ್ಯದೊಂದಿಗೆ ಚರ್ಚಿಸಿ ನಿರ್ಧಾರಕ್ಕೆ ಬನ್ನಿ ಅಂತ ಅಟಾರ್ನಿ ಜನರಲ್ ಹಾಗೂ ಸಾಲಿಸಿಟರಲ್ ಜನರಲ್ಗೆ ಸೂಚಿಸಿತು. ಪರಿಹಾರದ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರ್ತಾ ಇರುವ ಬಗ್ಗೆ ಕೇಂದ್ರ ಸರ್ಕಾರವನ್ನ ನ್ಯಾಯಪೀಠ ಪ್ರಶ್ನಿಸಿದೆ. ನೋಟಿಸ್ ಕೊಡಬೇಡಿ ಅಂತ ಕೇಂದ್ರ ಸರ್ಕಾರವೇ ಕೇಳಿಕೊಂಡಿದ್ದಾರೆ. ಎಲ್ಲಿ ತಮಗೆ ಮುಜುಗರ ಆಗುತ್ತೋ ಏನೋ ಅನ್ನೋ ಆತಂಕ ಕೇಂದ್ರ ಸರ್ಕಾರಕ್ಕೆ ಇದೆ ಎಂದಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಮುಜುಗರ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೇ ದಯವಿಟ್ಟು ನೋಟಿಸ್ ಇಶ್ಯೂ ಮಾಡಬೇಡಿ ಅಂತ ಕೇಳಿಕೊಳ್ಳುವಂತ ಪ್ರಸಂಗನೂ ಕೂಡ ಇವತ್ತು ನಾವು ಕೋರ್ಟ್ನಲ್ಲಿ ನೋಡಿದ್ದೇವೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿರುವ ಸಂಸದ ತೇಜಸ್ವಿ ಸೂರ್ಯ 2004ರಿಂದ 2014ರವರೆಗೆ ರಾಜ್ಯಗಳೇನಾದ್ರೂ 100 ರೂಪಾಯಿ ಕೇಳಿದ್ರೆ ಸಿಗ್ತಾ ಇದ್ದದ್ದೇ 5 ರಿಂದ 6 ರೂಪಾಯಿ. ಆದ್ರೆ ಮೋದಿ ಬಂದ ಮೇಲೆ ಅದು 25% ರಿಂದ 40% ಹೆಚ್ಚಾಗಿದೆ ಎಂದಿದ್ದಾರೆ. 2004ರಿಂದ 2014 ತನಕ ಕೇಂದ್ರದಲ್ಲಿ ನಿಮ್ ಸರ್ಕಾರ ಇತ್ತು. ಆಗ ಬಹಳ ದೊಡ್ಡ ಮಟ್ಟಕ್ಕೆ ರಾಜ್ಯದಲ್ಲೂ ನಿಮ್ದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ನಿಮ್ದೇ ಸರ್ಕಾರ ಇತ್ತು. ಆಗ ನೀವು ಬರ ಪರಿಹಾರಕ್ಕೆ ನಿಧಿಗೆ ನೀವು ಕೇಂದ್ರ ಸರ್ಕಾರ ಕೇಳಿದ್ರಿ, ನೀವು 100 ರೂಪಾಯಿ ಕೇಳಿದ್ರೆ ಎಸ್ಟಿಮೇಷನ್ ಕೇಂದ್ರ ಸರ್ಕಾರದಿಂದ 5 ರೂಪಾಯಿ 6 ರೂಪಾಯಿ ಕೊಡೋರು. ಅದೇ 2014ರಿಂದ 2024ರ 10 ವರ್ಷದ ಅವಧಿಯಲ್ಲಿ ಯಾವಾಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರ ಪರಿಹಾರದ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿದೆಯೋ 25% ಇಂದ 45% ತನಕ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ. ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಕೊಟ್ಟ ಕೊಡುಗೆ ಬಗ್ಗೆ ಹೇಳಿ ಅಂತ ಮಾಜಿ ಶಾಸಕ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಪಾಲು ನೀಡಿದವರು ಮೋದಿ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಮುಂದಿಟ್ಟಿದ್ದೇವೆ. ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿಯಾದ್ರೆ ದೃಷ್ಟಿ ದೋಷ ನಿವಾರಣೆ ಮಾಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಅತಿ ಹೆಚ್ಚು ಅನುದಾನವನ್ನ ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು. ಅತಿ ಹೆಚ್ಚು ರಾಜ್ಯಕ್ಕೆ ಕೊಟ್ಟಿರೋದು ಮೋದಿಯವರು, ಉಳಿದೆಲ್ಲರಿಗಿಂತ ಹೆಚ್ಚು. ನಾವೀಗಾಗಲೇ ದಾಖಲೆಗಳನ್ನು ಮುಂದಿಟ್ಟಿದ್ದೇವೆ. ಚರ್ಚೆ ನಡೆಸೋಣ. ಪ್ರಧಾನಿ ಮೋದಿ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದಾರಾ? ಬಿಜೆಪಿ 10 ವರ್ಷದಿಂದ ಸುಳ್ಳನ್ನೇ ಹೇಳುತ್ತಾ ಬಂದಿದೆ ಅಂತ ಬೆಂಗಳೂರಿನ ಜಯನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಗೆಲ್ಲಿಸಿ ಅಂತ ಕೋರಿದ್ರು. ಪ್ರಧಾನಮಂತ್ರಿಯಾಗಿ ಬರೀ ಬಿಜೆಪಿ ಸರ್ಕಾರ ಸುಳ್ಳುಗಳನ್ನು ಹೇಳಿರೋದು ಬಿಟ್ರೆ ಅವರು ಹೇಳಿದಂತ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಲ್ಲ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಮಹಾನ್ ಸುಳ್ಳುಗಾರರು ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕ ತಡವಾಗಿ ಅರ್ಜಿ ಸಲ್ಲಿಸಿತು ಅಂತ ಅಮಿತ್ ಶಾ ಹೇಳಿದ್ರು. ಆ ವಾದವನ್ನ ಅಮಿತ್ ಶಾ ಕೋರ್ಟ್ ಮುಂದೆ ಮಂಡಿಸಬೇಕು. ಅಮಿತ್ ಶಾ ಬಂದು ಭಾಷಣ ಮಾಡೋದಲ್ಲ, ಅಫಿಡವಿಟ್ ಸಲ್ಲಿಸಲಿ ಅಂತ ಸವಾಲು ಹಾಕಿದ್ರು. ಅಮಿತ್ ಶಾ ಇಲ್ಲಿ ಬಂದು ಭಾಷಣ ಮಾಡಿ ಹೋಗೋದಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಕೊಡ್ಲಿ, ಅವಾಗ ಒಪ್ಕೋಬಹುದು. ಸೊ ಅದು ಕೊಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ. ನೇರವಾಗಿ ಅಮಿತ್ ಶಾ ಅವರು ಒಬ್ಬ ಮಹಾ ಸುಳ್ಳುಗಾರ ಅಂತ ಪ್ರೂವ್ ಆಯ್ತು ಈಗ.
ಬಿಜೆಪಿ 25 ಸಂಸದರು ಬರ ಪರಿಹಾರದ ಬಗ್ಗೆ ಕೇಳದೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬರ ಪರಿಹಾರ ಕೊಡೋದಕ್ಕೆ 1 ಪೈಸೆ ಕೊಡೋ ಯೋಗ್ಯತೆ ಇಲ್ಲ. ಮೋದಿ ಅಮಿತ್ ಶಾ ಚುನಾವಣೆ ಅಂದ್ರೆ ಬಂದು ಬಿಡ್ತಾರೆ, ನಮ್ಮ ಎಂಪಿಗಳು ತುಟಿ ಬಿಚ್ಚೋದಿಲ್ಲ ಅಂತಂದ್ರು. ಇವ್ರು ಯಾರಾದ್ರೂ ಎಂಪಿಗಳು ಮಾತಾಡಿದ್ರ ಬರಕ್ ಕಾಸು ಕೊಡಿ ಅಂತ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದಾರೆ ಇವರೆಲ್ಲ. 25 ಜನ ಎಂಪಿಗಳು. ನರೇಂದ್ರ ಮೋದಿ ಅವರು ಚುನಾವಣೆ ಆದ್ರೆ ಬಂದ್ಬಿಡ್ತಾರೆ. ಇಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ 28 ಜನ ಬಂದಿದ್ರು. ಅಮಿತ್ ಶಾ 21 ದಿನ ಬಂದಿದ್ರು, ಈಗಲೂ ಬರ್ತಾರೆ.